ನಮ್ಮ ಹಿರಿಯರ ಆಚಾರ ವಿಚಾರಗಳು. ಒಂದು, ಏಣಿಯನ್ನು ಉದ್ದುದ್ದಕ್ಕೆ ಮಲಗಿಸಬಾರದು, ಅದನ್ನು ಒರಗಿಸಿ ನಿಲ್ಲಿಸಬೇಕು. 2, ಯಾವುದೇ ಕಾರಣಕ್ಕೂ ಪೂರ್ಣ ಕುಂಬಳಕಾಯಿಯನ್ನು ಮನೆಗೆ ತರಬಾರದು. 3, ಉಚಿತವಾಗಿ ಯಾರ ಬಳಿಯೂ ಕುಂಬಳಕಾಯಿಯನ್ನು ತೆಗೆದುಕೊಳ್ಳಬಾರದು. 4, ಶುಭ ಸಮಾಚಾರಗಳನ್ನು ಮಾತನಾಡುವ ಸಂದರ್ಭದಲ್ಲಿ ಒಂಟಿ ಸೀನು ಹಾಕಬಾರದು. 5, ಜೀವಂತ ತಂದೆ ತಾಯಿ ಇರುವ ಮಕ್ಕಳು ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡಬಾರದು. 6, ದೇವರ ಸಾಮಾನನ್ನು ತೊಳೆಯುವಾಗ ಎಂಜಲು ಪಾತ್ರೆಗಳನ್ನು ಒಟ್ಟಿಗೆ ಸೇರಿಸಿ ತೊಳೆಯಬಾರದು. 7, ಸರಿಯಾಗಿ ಮುಖ, ಕೈ ಅರ್ಧಂಬರ್ಧ ತೊಳೆಯುವುದು. ಕಾಲುಗಳ ಹಿಮ್ಮಡಿಯನ್ನು ಸರಿಯಾಗಿ ನೆನೆಯದೆ ಹಾಗೆ ತೊಳೆದರೆ ಶನಿ ಹಿಡಿಯುತ್ತದೆ. 8, ನಿಮ್ಮ ಸಂಬಂಧಿಗಳ ಮನೆಗೆ ಪದೇ ಪದೇ ಹೋಗಬಾರದು. ಇದರಿಂದ ಅವರುಗಳಲ್ಲಿ ನಿಮ್ಮ ಬೆಲೆ ಕಡಿಮೆಯಾಗುತ್ತದೆ. 9, ಒಡೆದ ಪಾತ್ರೆಗಳಲ್ಲಿ ಊಟವನ್ನು ಸೇವಿಸುವುದು, ಒಡೆದ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳುವುದು ಮಾಡಬಾರದು. 10, ಸಂಜೆಯ ಹೊತ್ತಲ್ಲಿ ಇತರರಿಗೆ ಮೊಸರನ್ನು ಕೊಡಬೇಕಾಗಿ ಬಂದಲ್ಲಿ ಅದರಲ್ಲಿ ಒಣಮೆಣಸಿನಕಾಯಿಯನ್ನು ಹಾಕಿ ಕೊಡಬಹುದು. 11, ಮೈಯ ಮೇಲೆ ಧರಿಸಿರುವ ಬಟ್ಟೆಗಳನ್ನು ಹೊಲೆಯುವುದು, ಗುಂಡಿ ಹೊಲೆಯುವುದು, ಕತ್ತರಿಸುವುದು ಮಾಡಬಾರದು. ಇದು ಅವರಿಗೆ ಶ್ರೇಯಸ್ಕರವಲ್ಲ. 12, ಸಿಹಿ ಕುಂಬಳಕಾಯಿ, ಬೂದು ಕುಂಬಳಕಾಯಿಯನ್ನು ಮನೆಯಲ್ಲಿ ಹೆಣ್ಣು ಮಕ್ಕಳು ಅಥವಾ ಹೆಂಗಸರು ಹೊಡೆಯಬಾರದು. ಗಂಡಸರು ಮನೆಯ ಹೊರಗಡೆ ಹೊಡೆದು ತಂದ ನಂತರ ಅಡಿಗೆಗೆ ಬಳಸಬೇಕು. 'ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.